ಈಗೇನಿದೆ ಗಿವ್ ಟು ಗೈನ್ ಅಂತಂದರೆ ಕೊಟ್ಬಿಟ್ಟು ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದನ್ನು ಅವಾಗಲೇ ಹೇಳ್ಬಿಟ್ಟಿದ್ದಾರೆ ಆಗಲೇ. ನಾವು ಈಗೆಲ್ಲ ಸುಮ್ಮನೆ ಹೊಸದಾಗಿ ನಾವೇನೋ ಕಲಿತಿದ್ದೀವಿ, ಹೊಸದಾಗಿ ನಾವೇನೋ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಅದನ್ನೇ ನಮ್ಮ ಸಂಸ್ಕೃತಿ. ಹಿಂದೆ ಈಗ ನಾವು ಮಾತಾಡಬೇಕಾಗಿರೋ ವಿಚಾರನೇ ಅದು ಸಂಸ್ಕೃತಿ ಮತ್ತು ಸಂಪ್ರದಾಯದ ಉಳಿವಿಗಾಗಿ ಮಹಿಳೆಯ ಪಾತ್ರ ಏನು ಅಂತೇಳಿ. ಹಾಗಾದರೆ ಸಂಸ್ಕೃತಿ ಅಂದರೆ ಏನು, ಸಂಪ್ರದಾಯ ಅಂದರೆ ಏನು? ಸಂಸ್ಕೃತಿ ಅಂತಂದರೆ ಒಂದೇ ಪದದಲ್ಲಿ ಹೇಳೋಕ್ಕಾಗಲ್ಲ, ಇದೇ ಸಂಸ್ಕೃತಿ ಇದನ್ನೇ ಸಂಸ್ಕೃತಿ ಅಂತೀವಿ ಅಂತ ಹೇಳ್ಬಿಟ್ಟು. ಹಿಂದೆ ನಾವು ರಾಮಾಯಣ ಮಹಾಭಾರತ ಎಲ್ಲ ತಗೊಂಡಾಗ ಅಲ್ಲಿಂದನೇ ಸಂಸ್ಕೃತಿ ಹುಟ್ಕೊಳ್ಳುತ್ತೆ. ಅಂದರೆ ನಮ್ಮ ಮಾನವ ಕುಲ ಎಲ್ಲಿ ಹುಟ್ಕೊಳ್ಳುತ್ತೆ ಅಂದರೆ ಮನುಷ್ಯನಾಗಿ ಯಾವಾಗ ಜನನ ಆಯಿತು, ಅವರು ಯಾವಾಗ ತಿಳುವಳಿಕೆಯಿಂದ ಮುಂದುವರಿಯೋಕ್ಕೆ ಶುರು ಮಾಡಿದ್ರು ಆವಾಗಿಂದನೇ ಸಂಸ್ಕೃತಿ ಹುಟ್ಕೊಳ್ಳುತ್ತೆ. ಅದನ್ನು ನಾವು ಸನಾತನ ಸಂಸ್ಕೃತಿ ಅಂತ ಅಂದ್ರೂ ಏನು ತಪ್ಪಲ್ಲ, ಅದೇನು ಅಲ್ಲಿಂದನೇ ಶುರುವಾಗುತ್ತೆ ಎಲ್ಲ. ಈ ಸಂಸ್ಕೃತಿ ಅಂತಂದರೆ ದೇವಾಲಯಗಳಿರ್ಬೋದು, ಕಲೆ ಇರ್ಬೋದು, ಅಲ್ಲಿರ್ತಕ್ಕಂಥ ಶಿಲೆಗಳಿರ್ಬೋದು, ಸಂಗೀತ, ನೃತ್ಯ ಎಲ್ಲದೂ ಕೂಡ ಸಂಸ್ಕೃತಿನೇ. ಹೆಂಗೆ ಅದನ್ನೆಲ್ಲ ಉಳಿಸ್ಕೊಂಡು ಬಂದರು, ಬೆಳೆಸ್ಕೊಂಡು ಬಂದರು, ಈಗ ಹೆಂಗೆ ಅದು ಕಡೆಗಣಿಸ್ಬಿಟ್ಟಿದ್ದೀವಿ ನಾವೆಲ್ಲ. ನಾವು ಈಗ ಏನು ಮಾಡ್ತಿದ್ದೀವಿ ಅಂದರೆ ಎಜುಕೇಷನ್ ಎಜುಕೇಷನ್ ಎಜುಕೇಷನ್. ಅದು ಎಜುಕೇಷನ್ ಅನ್ನೋದ್ರಲ್ಲೂ ಕೂಡ ಅರ್ಥವೇ ಇಲ್ಲ, ಹಂಗಾಗೋಗ್ಬಿಟ್ಟಿದೆ. ಆದರೂ ಅದ್ರ ಕಡೆ ತುಡಿತ, ಮಕ್ಕಳನ್ನ ಅಲ್ಲೇ ಹೋಗಬೇಕು, ಇಲ್ಲೇ ಹೋಗಬೇಕು. ನಾವು ಹಳ್ಳಿಲಿರೋರು ತಾಲೂಕಿಗೆ ಕಳಿಸ್ಬೇಕು, ತಾಲೂಕಲ್ಲಿರೋರು ಜಿಲ್ಲೆಗೆ ಕಳಿಸ್ಬೇಕು, ಜಿಲ್ಲೆಯಲ್ಲಿರೋರು ಬೆಂಗಳೂರಿಗೆ ಕಳಿಸ್ಬೇಕು. ಹೀಗೆ ಮಕ್ಕಳನ್ನ ನಮ್ಮ ಹತ್ರ ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇಲ್ಲ, ಕಳಿಸ್ತಾ ಇದ್ದೀವಿ ಹೊರಗೆ. ಅದನ್ನು ಹೆಂಗೆ ಅಂತಂದರೆ ಒಂಥರ ಅಲ್ಲೋದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ಕಳಿಸ್ತಾ ಇದ್ದೀವಿ. ಅದರಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ನಮ್ಮ ಸಂಸ್ಕೃತಿನ ಮರಿತಾ ಇದ್ದೀವಿ. ನಾವು ಎಲ್ಲಿ ಮರಿತಾ ಇದ್ದೀವಿ, ಯಾವುದಿನೂ ಹೇಳ್ಕೊಡಲ್ಲ ಅವರು. ಈಗ ನಾನು ನನ್ನ ಮಗನೇ ಫಾರ್ ಎಕ್ಸಾಂಪಲ್ ದಾವಣಗೆರೆಯಲ್ಲಿ ಓದ್ತಿದ್ದಾನೆ, ಅಲ್ಲಿ ನಡೆಸ್ತಾ ಇರೋರು ಸರ್.ಎಂ.ವಿ ಕಾಲೇಜ್ ಅಂತ ಹೇಳ್ಬಿಟ್ಟು ಅದ್ರ ಫೌಂಡರ್ ಬಂದ್ಬಿಟ್ಟು ಮುಸ್ಲಿಮು. ಅವರು ಯಾವುದೇ ಆಚರಣೆಗಳನ್ನು ಕೂಡ ಮಾಡೋದಿಲ್ಲ. ಅವ್ರ ಹಾಸ್ಟೆಲಲ್ಲಿರ್ಬೋದು, ಕಾಲೇಜಲ್ಲಿರ್ಬೋದು, ಆಮೇಲೆ ಕೆಲವೊಂದು ಸ್ಕೂಲಲ್ಲಿ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ ನಾನು. ಸರಸ್ವತಿ ಪೂಜೆ, ಗಣೇಶನ ಪೂಜೆ ಹೀಗೆಲ್ಲ ಮಾಡ್ತಾರೆ. ಆದರೆ ಈ ಸ್ವಲ್ಪ ನಾವು ಮನೆಗಳಲ್ಲಿ ಹಬ್ಬದ ವಾತಾವರಣದಲ್ಲಾದರೂ ಮಕ್ಕಳನ್ನ ಸೇರಿಸ್ಕೊಂಡ್ಬಿಟ್ಟು ಈ ಥರ ಆಚರಣೆಗಳಿತ್ತು, ನಮ್ಮದೆಲ್ಲ ಹಿಂಗಿತ್ತು. ಈಗ ಹಿಂದೆ ಅಂತ ಹೋದಾಗ ಮತ್ತೆ ಮುಂದಕ್ಕೆ ಬಂದಿದ್ದೀವಿ, ಮತ್ತೆ ಹಿಂದಕ್ಕೆ ಹೋಗೋಣ. ಈಗ ಹಿಂದೆ ಈಗ ನಾವು ರಾಮಾಯಣ ತಗೊಂಡ್ರೆ ಅದರಲ್ಲಿ ಭ್ರಾತೃತ್ವ, ರಾಮ ಲಕ್ಷ್ಮಣರು ಹೆಂಗಿದ್ರು, ಅಣ್ಣ ತಮ್ಮಂದರ ಸಂಬಂಧ ಹೆಂಗಿತ್ತು, ಆಮೇಲೆ ತಂದೆ ತಾಯಿಗಳ ಬಗ್ಗೆ ಗೌರವ ಹೇಗಿತ್ತು ಅವ್ರಿಗೆಲ್ಲ, ಆಮೇಲೆ ಪತಿ ಬಗ್ಗೆ ಹೇಗೆ ಭಾವನೆಗಳಿತ್ತು, ಹೇಗೆ ಬರೀ ಐಶ್ವರ್ಯ ಆಡಂಬರ ಅದನ್ನು ಬಿಟ್ಬಿಟ್ಟು ಸೀತೆ ಮಹಾರಾಣಿ ಅವಳು